ಕೆಲಸ ಮಾಡ್ತಿರೋದು ನಮ್ಮನೇಲಿ, ಸಂಬಳ ತಗೋತಿರೋದು ನಮ್ಮಿಂದ. ಈಗ ಹೇಳ್ತೀಯೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿ ಹೇಳೋ ನಮ್ಮನೆ ಸೆಕ್ಯೂರಿಟಿ ಒಳಗೆ ನುಗ್ಗಿದ್ದಾನೆ ಅಂತ? ಸಾಬ್ ಐಸಾ ಮತ್ ಕೀಜಿಯೇ ಸಾಬ್, ಸ್ವಲ್ಪ ತಡ್ಕೊಳ್ಳಿ ಸಾಬ್, ಸಬ್ ಕುಚ್ ಮಾಲೂಮ್ ಪಡ್ ಜಾಯೇಗಾ. ನನಗೆ ಈ ಗಳಿಗೆಯಲ್ಲಿ ಗೊತ್ತಾಗ್ಬೇಕು ಆಕೆ ಎಲ್ಲಿದ್ದಾಳೆ ಅಂತ. ಸರಿ ಕೇಳಿ ಸುಶೀಲ್, ಅದೇ ಹುಡುಗಿನೇ ಪ್ರತಾಪನಿಗೆ ಫೋನ್ ಮಾಡಿ ಮಾಡಿ ಹೆದರ್ಸ್ತಾ ಇದ್ದಿದ್ದು. ಹೇಳು, ಎಲ್ಲೋಳು? ಹೇಳಲ್ಲ, ಫೋನ್ ಕೊಡುವ. ಸಾಬ್ ಸಾಬ್ ರುಕಿಯೇ ಸಾಬ್. ಸಾಬ್ ಕಾಂಚನಾ ಮ್ಯಾಮ್ ಸಾಬು ಮನೇಲೇ ಇದ್ರು ಸಾಬ್. ನೀವು ಬರೋಕ್ಕೆ 20 ನಿಮಿಷ ಮುಂಚೆ ನಾಗಣ್ಣ ಸಾಬ್ ಬಂದು ಅವ್ರನ್ನ ಕರ್ಕೊಂಡೋದ್ರು. ಯಾರು? ಪ್ರತಾಪು ಕರೀತಾವನೆ. ಪ್ರತು ಬನ್ನ. ಪ್ರತು ಪ್ರತು ಅಯ್ಯಯ್ಯೋ, ಬಂದವನೇ ಆದ್ರೆ ಇಲ್ಲಿಲ್ಲ ಕಣವ. ನೀವ್ಯಾರು? ನಾನು ಅವ್ರ ತಂದೆ. ಸುಶೀಲ್ ಕುಮಾರ್ ಅಂದ್ರೆ ನೀವೇನಾ? ಮಾವ ಆಶೀರ್ವಾದ. ಅಯ್ಯೋ, ಇವೆಲ್ಲ ಏನು ಬೇಡ ಕಣವ. ಮೊದಲು ಹೋಟ್ಲು ತಾಕ್ ಹೋಗದ. ಹೋಟ್ಲಗ? ಯಾಕೆ? ಪ್ರತಾಪು ಅಲ್ಲೇ ಅವನೇ ಕಣವ. ನಾನ್ ಮನೇಲೇ ಇರ್ತೀನಿ ಬಾ ಅಂತ ಹೇಳಿದ್ನಲ್ಲ. ಅಯ್ಯೋ, ಅದೆಲ್ಲ ಅಲ್ಲೇ ಕೇಳ್ಕೊಳ್ಳುವಂತೆ, ಜಲ್ದಿ ಬಾವ. ಓ, ನನಗೆ ಊಟ ತಿಂಡಿಗೆ ತೊಂದರೆ ಆಗತ್ತೆ ಅಂತ ಹಾಗೆ ಹೇಳಿರ್ಬೇಕು. ನಾನು ಪ್ರತಿಯೊಬ್ಬ ಫೋನ್ ಮಾಡಿ ಹೇಳ್ತೀನಿ, ಸಿಂಗ್ ಅಂಕಲ್ ಮನೇಲೆ ಅಡಿಗೆಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಅಯ್ಯೋ, ಆ ಫೋನು ಗೀನು ಅಂತ ಮಾಡ್ತಾ ಕೂತ್ಕೋಬೇಡ ಕಣವ. ಬಿರ್ನೆ ಬಾ, ಒತ್ತಾಗೋಯ್ತಿದೆ. ಆದ್ರೆ ಮಾವ ನೋಡವ, ಆದ್ರೆ ಗೀದ್ರೆ ಅದು ಇದು ಅಂತ ಒತ್ ಕಳಿಬೇಡ ಕಣವ. ಯಾವುದೋ ಅರ್ಜೆಂಟ್ ಮೀಟಿಂಗ್ ಐತಂತೆ, ಆಮೇಲೆ ಹೊಂಟೈತೇನೆ. ಜಲ್ದಿ ಬಾ, ಜಲ್ದಿ ಬಾ. ಒಂದ್ ನಿಮಿಷ ಬ್ಯಾಗ್ ತಗೊಂಡ್ ಬರ್ತೀನಿ. ಬಿರ್ನೆ ಬಾವ. ಮನೆಗೆ ಬಂದಿಲ್ಲ ಅಂತ ಮಾವ ಸುಳ್ಳು ಯಾಕೆ ಹೇಳಿದ್ರು? ಮನೆಗೆ ಬಂದು ಆ ಹುಡುಗಿನ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಪ್ರತಾಪ್ ಜೊತೆಗೆ ಇವರು ಸೇರಿದ್ದಾರೆ ಅಂತ ಆಯ್ತಲ್ವಾ? ಈ ಮನೆಯಲ್ಲಿ ನನಗೆ ಗೊತ್ತಿಲ್ಲದೆ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಅಲ್ಲಿಗೆ ಎಲ್ಲರೂ ಒಂದು ಅನ್ನೋದು ಸುಳ್ಳು. ಸಕಲೇಶ್ಪುರದಲ್ಲಿ ಇನ್ನಿಲ್ದೆ ಕೇಳ್ಕೊಂಡಿದ್ದೀನಿ ಪ್ರತಾಪ್ನ ಏನ್ ನಡೀತು ಹೇಳು ಅಂತ. ಬಾಯ್ ಬಿಟ್ಟಿದ್ರೆ ಕೇಳೋನು. ಇವತ್ತು ಬರ್ಲಿ ನಮ್ಮಪ್ಪ ಮನೆಗೆ. ಸುಳ್ಳು ಹೇಳಕ್ ಬರ ಕಲ್ತ್ಕೊಂಡ್ಬಿಟ್ಟವನೆ. ವಯಸ್ಸಾಗತ್ತೆ, ಮುಚ್ಕೊಂಡು ಮೂಲೆ ಕುತ್ಕೋಬೇಕು. ಸಾಯ್ತ್ರಿ, ಹೊಸ ಬಿದ್ದಿದ್ದು ಚುಚ್ಚಾಕ್ಬಿಡುವ. ಮಗ, ಹೆಂಗಿತ್ಲ ಟ್ರಿಪ್ಪು? ಬೋ ಮಜಾ ಮಾಡಿರ್ತೀಯಲ್ಲ, ನೀ ಮಾಡ್ತೀಯ ಬುಡ್ಲಾ. ಸುಶೀಲಣ್ಣ, ಟ್ರಿಪ್ ಹೋಗ್ಬಿಟ್ಟು ಬಂದ್ಯಾಕೆ ಪಕ್ಕದಾಗೆ ಚಿಂತೆನ ಮಾಯ ಆಗ್ಬಿಡೈತೆ. ಅಲ್ಲೇ ಟವಲ್ ಕೊಟ್ಬಿಡವ, ಹಿಂಗ್ ಹೋಗಂಗ್ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಏಳೇಳು ಜನ. ಕಾಂಚನ ಎಲ್ಲಿ? ಕೇಳ್ತಿದಾರಲ್ಲ, ಹೇಳಿ ಮಾವ. ಇಷ್ಟೇ ಎಲ್ಲ ಪಸಾರಾಗೈತೆ, ಏನು ಅಂತ ಹೇಳ್ಬಿಡು. ಬುಲ್ಡೆ ಬಿಡ್ಬೇಡ. ಹೇಳಿ ನಾಗರಾಜ್ ಅವರೇ, ಎಲ್ಲಿ ಕಾಂಚನ? ಪ್ರತಾಪು ಜೊತೆ ಹೋಟ್ಲನಾಗವಳೆ. ಪ್ರತಾಪ್, ಎಲ್ಲಿಗೆ ಹೋಗಿದ್ದೆ? ಅದೇ ಹೇಳಿದ್ನಲ್ಲ ಡ್ಯಾಡ್, ನನ್ನ ಫ್ರೆಂಡು
ಲಂಬು ಮಹೇಶ ಹಾಸ್ಪಿಟಲೈಸ್ ಆಗಿದ್ದಾನೆ. ಭಾರತಿ ನರ್ಸಿಂಗ್ ಹೋಮ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗ ಐಸಿಯು ಇಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. 16 ಸ್ಟಿಚಸ್ ಹಾಕಿದ್ದಾರೆ ಡ್ಯಾಡ್. ಕಮ್ಮಿ ಅಂದ್ರೂ 6 ತಿಂಗಳು ಬೇಕು ಸುಧಾರಿಸ್ಕೊಳಕ್ಕೆ. ಇದೇನ್ ಫೋನು? ಲಂಬು ಮಹೇಶನ್ಗೆ ಕಾಲ್ ಮಾಡ್ತಿದ್ದೀನಿ. ಹೇಳ್ತಾ ಇದೀನಲ್ಲ, ಅವನು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಅನಸ್ತೇಷಿಯಾ ಕೊಟ್ಟಿದ್ದಾರೆ. ಯಾಕೆ ಪ್ರತಾಪ್? ಹಾಸ್ಪಿಟಲ್ ಅಲ್ಲಿ ಅವ್ರ ತಂದೆ ತಾಯಿ ಯಾರು ಇಲ್ವಾ? ಇದಾರೆ. ಸರಿ ಬಿಡು, ಅವರಿಗೆ ಕಾಲ್ ಮಾಡ್ತೀನಿ. ಹೇಗಿದ್ರು ಮಹೇಶನ್ ಮೊಬೈಲ್ ಅವ್ರ ಹತ್ರನೇ ಇರುತ್ತೆ. ಮಹೇಶ ಹೇಗಿದ್ದಾನಂತ ಅವ್ರ ಹತ್ರನೇ ಕೇಳ್ತೀನಿ. ನಾನು ಹೇಳ್ತಾ ಇದೀನಲ್ಲ, ಹಾಸ್ಪಿಟಲ್ ಅಲ್ಲಿ ಐಸಿಯು ಇಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಮಾತಾಡ್ಲಿ ಬಿಡು, ನಿನಗೇನ್ ಸಮಸ್ಯೆ? ಅಂದ್ರೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಇದೆ. ಹಾಗೆ ಮಹೇಶನ್ ಹೆಲ್ತ್ ಬಗ್ಗೆನೂ ಕನ್ಸರ್ನ್ ಇದೆ. ಅದಕ್ಕೆ ಕಾಲ್ ಮಾಡ್ತಿದ್ದೀನಿ. ಎನಿ ಪ್ರಾಬ್ಲಮ್? ರಿಂಗ್ ಆಗ್ತಿದೆ. ಸ್ಪೀಕರ್ ಆನ್ ಮಾಡಿ. ಹಾಯ್ ದೀಪ್ತಿ, ಹೇಗಿದ್ಯೆ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನನ್ಗೇನಾಗಿದೆ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಎಲ್ಲಿದೆಯೋ? ಪೂನಾದಲ್ಲಿದ್ದೀನಿ ಕಡೆ. ಏನೇ ಫೋನ್ ಮಾಡಿದ್ದು? ನಿನ್ ಫ್ರೆಂಡ್ ಒಬ್ರು ನಿನ್ಗೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ. ಯಾವನೇ ಅವನು ಇಡಿಯಟ್ ಹೇಳಿದ್ದು? ನೀ ಪುನಾದಿಂದ ಬಂದ್ಮೇಲೆ ಹೇಳ್ತೀನಿ. ಈಗ ಫೋನ್ ಇಡ್ತೀನಿ. ಬಾಯ್. ಓಕೆ ಬಾಯ್. ಹದಿನಾರು ಸ್ಟಿಚಸ್ ಹಾಕಿದ್ದಾರೆ. 6 ತಿಂಗಳು ಬೆಡ್ ರೆಸ್ಟ್ ಬೇಕು. ತುಂಬಾ ಸೀರಿಯಸ್ ಆಗಿದೆ ಅಲ್ವಾ? ಸುಳ್ಳು ಹೇಳೋ ಅವಶ್ಯಕತೆ ಇತ್ತಾ? ಯಾರು ಕಾಂಚನ? ಬಂದವಳು ದೋಸೆ ಹುಯ್ಕೊಂಡು ತಿನ್ಕೊಂಡು ಹೋಗಿದ್ದಾಳೆ. ಸ್ವಲ್ಪ ಉಳಿಸ್ ಹೋಗಿದ್ದಾಳೆ. ನೀನ್ ತಿಂತೇನೋ? ಬಂದವರು ಸ್ನಾನ ಮಾಡಿ ನನ್ ಸೀರೆ ಉಟ್ಕೊಂಡು ಹೋಗಿದ್ದಾರೆ. ಇದು ಅವ್ರು ಹಾಕೊಂಡ್ ಬಂದಿದ್ ಬಟ್ಟೆ. ವಾಪಸ್ ಕೊಟ್ಬಿಡಿ. ಚಪ್ಲಿನೂ ಬಿಟ್ಟು ಹೋಗಿದ್ದಾರೆ. ಮರ್ತ್ ಹೋಗಿರ್ಬೇಕು. ಇಲ್ಲ ನಮ್ದ್ಯಾರ್ದೋ ಚಪ್ಲಿ ಹಾಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ವಿಚಾರಿಸ್ಬೇಕು. ಯಾರು ಕಾಂಚನ? ಫ್ರೆಂಡ್. ಬರೀ ಫ್ರೆಂಡ್ ಅಂತೂ ಅಲ್ಲ. ಮತ್ತಿನ್ನೇನು? ಅದನ್ನ ನೀನ್ ಹೇಳ್ಬೇಕು. ಅವಳು ಫೋನ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ನೀನ್ ಸಿಮ್ ಕಾರ್ಡನ್ನ ಬದಲಾಯಿಸ್ಕೊಂಡಿದ್ದು ಹೇಳು. ಕಾಂಚನಾಗೂ ನಿನಗೂ ಏನ್ ಸಂಬಂಧ? ಎಲ್ಲಿ ಬಿಟ್ಟು ಬಂದೆ ಕಾಂಚನನ? ಏನೂ ಇಲ್ಲಪ್ಪ. ಈಗ ಹೇಳದೆ ಹೋದ್ರೆ ನಾನು ರೂಡ್ ಆಗಿ ಬಿಹೇವ್ ಮಾಡೋದು. ಹೋಟೆಲ್ನಲ್ಲಿ ಉಳಿಸಿದ್ಯಾ ಅಥವಾ ಫ್ರೆಂಡ್ ಮನೇಲಿ ಇರೋಕ್ಕೆ ವ್ಯವಸ್ಥೆ ಮಾಡಿದ್ಯಾ? ತಕ್ಷಣ ಕರೆಸು ಕಾಂಚನ, ನಾನು ಮಾತಾಡಬೇಕು. ಫೋನ್ ಮಾಡು. ಫೋನ್ ಮಾಡು ಒಂದೇ. ಥ್ಯಾಂಕ್ಸ್.
ಸ್ವೀಡಾರ್ಟ್. ಏನು ಈಗಷ್ಟೇ ಹೋದೆ, ಫೋನ್ ಮಾಡ್ಬಿಡಿದ್ಯಾ? ಹಾ. ಏನ್ ಹಾ? ತುಂಬಾ ಮಿಸ್ ಮಾಡ್ಕೋತಾ ಇದ್ಯಾ? ಹಾ. ಹೌ ಸ್ವೀಟ್. ಅದಕ್ಕೆ ಹೇಳಿದ್ದು, ಆದಷ್ಟು ಬೇಗ ನಮ್ಮಿಬ್ರು ವಿಷಯನ ಮನೇಲಿ ಹೇಳ್ಬಿಡು, ನಾವಿಬ್ರು ಖುಷಿಯಾಗಿರ್ಬೋದು ಅಂತ. ತಕ್ಷಣ ಹೊರಟು ಬಾ. ಎಲ್ಲಿಗೆ? ನಮ್ಮ ಮನೆಗೆ. ವಾಟ್, ಆರ್ ಯು ಕ್ರೇಜಿ? ಹೌದು, ಬೇಗ ಬಾ. ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ವಿಷಯನ ಮನೇಲೆಲ್ಲ ಹೇಳ್ಬಿಟ್ಯೇನೋ? ಅಪ್ಪ ನಿನ್ನ ಹತ್ರ ಮಾತಾಡ್ಬೇಕಂತೆ, ಬೇಗ ಬಾ. ಹೌದಾ? ನಾನ್ ಬರಲ್ಲ. ತಮಾಷೆ ಮಾಡ್ಬೇಡ, ಬೇಗ ಹೊರಟು ಬಾ. ಹೆದರ್ಕೊಂಡ್ಯಾ? ಬರಲ್ಲ ಅಂದ್ರೆ ನಾನೊಬ್ಳೆ ಬರಲ್ಲ, ನೀನೇ ಬಂದು ಕರ್ಕೊಂಡು ಹೋಗು. ನಾನು ಯಾಕೆ? ಫಸ್ಟ್ ಟೈಮ್ ನಿಮ್ ಮನೆಗೆ ಬರ್ತಾ ಇದ್ದೀನಿ. ಐ ಮೀನ್ ಟು ಸೇ ಅಫಿಷಿಯಲ್ ಆಗಿ ನಿನ್ ಹೆಂಡತಿಯಾಗಿ ಬರ್ತಾ ಇದ್ದೀನಿ. ಒಬ್ಳೆ ಬರ್ಲಾ? ಜೊತೆಲೇ ಹೋಗೋಣ ಕಣೋ. ಅಂಥದ್ದೆಲ್ಲ ಏನೂ ಇಲ್ಲ, ನಾನು ಅಲ್ಲಿಗೆ ಬರೋಕ್ಕಾಗಲ್ಲ, ಬೇಗ ಬಾ ಅಷ್ಟೇ. ಏನಂದೆ? ತಮಾಷೆ ಮಾಡೋ ಹೊತ್ತಲ್ಲ, ಅರ್ಜೆಂಟು, ಬೇಗ ಬಾ. ಓಕೆ 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 ಓಕೆ. ಐ ಬಿ ದೇರ್ ಇನ್ 15 minutes. ಟ್ಯಾಕ್ಸಿಲಿ ಬರ್ತೀನಿ. ಆದ್ರೆ ಐ ಹ್ಯಾವ್ ಟು ಗೆಟ್ ರೆಡಿ. ಇದಕ್ಕೆ ಟೈಮ್ ಕೊಡ್ಲೇಬೇಕು. ಯಾಕೆಂದ್ರೆ ನಿನ್ನ ಹೆಂಡತಿಯಾಗಿ ಬರ್ತಿಲ್ಲ, ನಿಮ್ಮ ಮನೆ ಸೊಸೆಯಾಗಿ ಬರ್ತಾ ಇದ್ದೀನಿ, ಅದಕ್ಕೆ. ಹಾಯ್ ಪೃಥು. ಹಾಯ್. ನಮಸ್ಕಾರ. ಹಾಯ್ ಆಂಟಿ. ಮಾವ, ಆಶೀರ್ವಾದ ಮಾಡಿ. ಅವರಲ್ಲ ನಮ್ಮ ತಂದೆ. ಮಾವ, ಪ್ಲೀಸ್. ಯಾರು ನೀವು? ಪ್ರತು, ಹೇಳಿಲ್ವೇನೋ? ನಾನು ಸಿಂಗಾಪುರ್ನಿಂದ ಬಂದಿದ್ದೀನಿ, ಕಾಂಚನ. ನೀನೇನಾ ಕಾಂಚನ? ನನ್ ಮಗನ್ಗೆ ಫೋನಲ್ಲಿ ಹೆದರಿಸಿದ್ದು ಅಲ್ದೆ ಇಲ್ಲಿ ತನಕ ಒಕ್ಕರ್ಸ್ಕೊಂಡಿದ್ಯಾ? ಯಾಕೆ ಇಲ್ಲಿಗೆ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ದುಡ್ಡು ತಾನೆ? ವೈಶಾಲಿ, ನೀವು ಹೇಳಿ, ಯಾಕೆ ಬಂದ್ರಿ ಸಿಂಗಾಪುರ್ನಿಂದ? ನಾನು ಹುಟ್ಟು ಬೆಳೆದಿದ್ದು ಸಿಂಗಾಪುರಲ್ಲೇ. MBA ಮಾಡ್ಬೇಕಾದ್ರೆ
ಪ್ರತು ಪರಿಚಯ ಆಯ್ತು. ಆ ಪರಿಚಯ ಪ್ರೀತಿಗೆ ತಿರುಗ್ತು. ಒಬ್ರಿಗೊಬ್ರು ಬಿಟ್ಟಿರ್ಲಾರ್ದಷ್ಟು ಪ್ರೀತಿ. ನನಗೋಸ್ಕರ ಪ್ರತು ಸಿಂಗಾಪುರಲ್ಲೇ ಇರಕ್ಕೆ ಡಿಸೈಡ್ ಮಾಡ್ದ. ಕತೆ ಕಟ್ತಾ ಇದ್ಯಾ? ವೈಶಾಲಿ, ಲೆಟ್ ಅಸ್ ಸ್ಪೀಕ್. ಹೇಳಮ್ಮ. ಪ್ರತುಗೆ ಸಿಂಗಾಪುರ್ನಲ್ಲೇ ಕೆಲಸ ಸಿಗೋದ್ರಲ್ಲಿತ್ತು. ಅದೇ ಕಂಪ್ನಿಲಿ ಅದಕ್ಕಿಂತ ದೊಡ್ಡ ಪೋಸ್ಟ್ನ ನನಗೆ ಆಫರ್ ಮಾಡಿದ್ರು. ಮಮ್ಮಿಗೆ ಮೊದಲಿಂದನೂ ನಾನು ಪ್ರತುನ ಲವ್ ಮಾಡ್ತಿರೋದು ಇಷ್ಟ ಆಗ್ತಿರ್ಲಿಲ್ಲ. ಕೆಲಸ ಸಿಕ್ಕಿದ್ದು ನಾನು ಆ ಕಂಪ್ನಿ CEO ಮಗನ ಜೊತೆ ಮದುವೆ ಆಗ್ತಿರೋದ್ರಿಂದ ಅಂತ ಪ್ರತು ಹತ್ರ ಸುಳ್ಳು ಹೇಳಿದ್ರು. ನನಗೆ ಆ ಮದ್ವೆಗೆ ಒಪ್ಪಿಗೆ ಇದೆ ಅಂತಾನೂ ಹೇಳಿದ್ರು. ಪ್ರತು ಅದನ್ನ ನಂಬ್ದ. ಇಂಡಿಯಾಗೆ ವಾಪಸ್ ಬಂದ್ಬಿಟ್ಟ. ನಾನು ಎಷ್ಟೊಂದ್ಸಲ ಇವನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದೆ. ಬಟ್ ಹಿ ಡಿಡ್ಂಟ್ ರೆಸ್ಪಾಂಡ್. ಆಮೇಲೆ ನಾನು ನನ್ನ ಮದುವೆನ ಕ್ಯಾನ್ಸಲ್ ಮಾಡಿಕೊಂಡು ಇಂಡಿಯಾಗೆ ಬರೋದ್ರಲ್ಲಿದ್ದೆ. ಅಷ್ಟರಲ್ಲಿ ಗೊತ್ತಾಯ್ತು ಪ್ರತುಗೆ ಮದುವೆ ಆಗಿದೆ ಅಂತ. ಅಲ್ಲೇ ಉಳಿದ್ಬಿಟ್ಟೆ. ಕತೆ ಮುಗಿತಾ? ಇಲ್ಲಿಗೆ ಯಾಕೆ ಬಂದಿದ್ಯಾ? ವೈಶಾಲಿ ಪ್ಲೀಸ್. ಪ್ರತಾಪ್, ಇಲ್ಲ ಡ್ಯಾಡ್, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ನನ್ಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಪ್ರತು, ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ವಾ? ನೀವ್ಯಾರು ಅಂತ ನನಗ್ ಗೊತ್ತಿಲ್ಲ. ನಾನು ಪ್ರತು ಫೋನ್ ಮಾಡಿದ್ರಿಂದ ನೀವು ನನಗ್ ಬೈತಾ ಇದ್ದೀರಾ. ನಿಮಗ್ ಗೊತ್ತು ನಾನು ಯಾರು ಅಂತ, ಅಂದ್ರೆ ಪ್ರತು ಗೊತ್ತಿಲ್ವಂತೆ. ಪ್ರತು, ನಿನಗೋಸ್ಕರ ನಾನು ಕರಿಯರು, ಕೆಲಸ, ಮನೆಯವ್ರು ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ. ಈ ವಿಷಯ ನಿನಗೂ ಗೊತ್ತು. ಈಗ ನೋಡಿದ್ರೆ ನಾನು ಪ್ಲೀಸ್ ನಾವಿಬ್ರು ಕಾಲೇಜಲ್ಲಿ ಮೀಟ್ ಮಾಡಿದ್ ಸುಳ್ಳ? ಪ್ರೀತಿ ಮಾಡಿದ್ ಸುಳ್ಳ? ನಾನು ಪ್ರಾಜೆಕ್ಟ್ ವರ್ಕ್ ಅಂತ ಮಲೇಷ್ಯಾಗೆ ಹೋದಾಗ ಗಂಟೆಗೊಂದು ಲೆಟರ್ ಬರೆದು ನಾನು ವಾಪಸ್ ಬಂದೆ ಕೊಟ್ಟಿಲ್ಲ, ಅದು ಸುಳ್ಳ? ಪ್ರತಿ ವೀಕೆಂಡು ಐಲ್ಯಾಂಡ್ಗೆ ಹೋಗ್ತಿದ್ವಲ್ಲ, ಅದು ಸುಳ್ಳ? ಅದೆಲ್ಲ ಪ್ರೀತಿನೇ ಅಲ್ವಾ? ದಯವಿಟ್ಟು ಇಲ್ಲಿದ್ದು ನನ್ನ ನೆಮ್ಮದಿನ ಹಾಳು ಮಾಡಬೇಡ. ಹೊರಟೋಗಿಲ್ಲಿಂದ. ಪ್ರತು, ಈಗ ನನ್ನ ಬಗ್ಗೆ ನಿನ್ಗೆ ಪ್ರೀತಿ ಇಲ್ಲ ಅಂತ ಹೇಳು, ಪರವಾಗಿಲ್ಲ. ಆದ್ರೆ ಆಗಿದ್ದು ಪ್ರೀತಿ ಅಲ್ಲ ಬೇ. ಪ್ರತು, ನಿನ್ನ ಮೇಲೆ ನನಗೆ ತುಂಬಾ ಗೌರವ ಇದೆ. ಪ್ಲೀಸ್ ಅದನ್ನ ಹಾಳು ಮಾಡಬೇಡ. ಇಲ್ಲ ಇಲ್ಲ ಇಲ್ಲ, ಐ ಡೋಂಟ್ ರಿಮೆಂಬರ್ ಎನಿಥಿಂಗ್. ಅಸಹ್ಯ ಆಗ್ತದೆ ನನ್ನ ಬಗ್ಗೆ, ನಿನ್ನ ಜೊತೆ ಕಳೆದ ಗಳಿಗೆಗಳ ಬಗ್ಗೆ, ನಿನ್ನ ಜೊತೆ ಹಂಚ್ಕೊಂಡ ಪ್ರೀತಿ ಬಗ್ಗೆ, ನಿನಗೆ ಕೊಟ್ಟ ಮನಸ್ಸಿನ ಬಗ್ಗೆ, ನಿನಗೋಸ್ಕರ ಇಷ್ಟು ವರ್ಷ ಕಾದ್ನಲ್ಲ ಆ ಅವಿವೇಕದ ಬಗ್ಗೆ. ನನ್ ಮನೆಗೆ ಬಂದು ನನ್ ಮಗನೇ ಅಂತಿದ್ಯಾ?
ಅಂತೀನ್ರಿ, ಅಂತೀನಿ. ನೋಡಿ, ನಿಮ್ ಮಗ ಬರ್ತಿರೋ ಲೆಟರ್ಸ್ ನೋಡಿ.